ಪದ್ಯವಾದ ಹೃದಯ ವಚನಗಳು. ಕವಿಕೃತಿ ಪರಿಚಯ. ಕವಿ ಡಾಕ್ಟರ್ ಅಮೃತ ಸೋಮೇಶ್ವರ. ಜನನ 17/9/1935. ರಚನೆ ಆಡುಂಬೋಲ, ಉಪ್ಪುಗಾಳಿ, ಹೃದಯ ವಚನಗಳು, ತಂಬಿಲ, ರಂಗಿತ ಕವನ ಸಂಕಲನಗಳು. ಎಲೆಗಳು ರುದ್ರಶಿಲೆಯ ಸಾಕ್ಷಿ, ವನಮಾಲೆ, ಭಗವತಿ ಆರಾಧನೆ, ಮೋಯ ಮಲಯಾಳಿ. ನಿಘಂಟುಗಳು. ಪ್ರಶಸ್ತಿ: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿಗಳು ಲಭಿಸಿವೆ. ಆಕಾರ ಗ್ರಂಥ. ಪ್ರಸ್ತುತ ವಚನವನ್ನು ಅಮೃತ ಸೋಮೇಶ್ವರ ಅವರ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಲಾಗಿದೆ. ಅಭ್ಯಾಸಗಳು. ಅ. ಪದಗಳ ಅರ್ಥ ಬರೆಯಿರಿ. 1. ಉಪಕರಿಸು, ಉಪಕಾರ ಮಾಡು, ನೆರವು ನೀಡು. 2. ಮೊರೆವ, ಗರ್ಜಿಸುವ. 3. ನಿರಾಳ, ಶಾಂತಿ, ನೆಮ್ಮದಿ. 4. ಸಾಧಿತ, ಸಾಧಿಸಿದ. 5. ಬಹುರೂಪಿ, ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವಾತ. ಆ. ಕೊಟ್ಟಿರುವ ವಚನವನ್ನು ಪೂರ್ಣಗೊಳಿಸಿರಿ. ಏನಿತು ಭಾಷೆಗಳ ಕಲಿತಡೇನೋ, ಹೃದಯದ ಭಾಷೆ ಕಲಿಯದನ್ನಕ್ಕ. ಎನಿತು ನುಡಿ ಸಡಗರ ತೋರ್ದಡೇನೋ, ಎದೆಯ ಮಿಡಿತವರಿಯದನ್ನಕ. ಎನಿತು ಶೋಧನೆ ಗೈದಡೇನೋ, ಹೃದಯ ಶೋಧನೆ ಗೈಯದನಕ. ಎನಿತು ಸಾಧನೆ ಗೈದಡೇನೋ, ಹೃದಯದ ಬೆಸುಗೆ ಸಾಧಿತವಾಗದನಕ. ಇವೆಲ್ಲಕ್ಕೂ ಜೀವಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ? ಓಲೈಕೆಯ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ. 2. ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ? ಹೃದಯದ ಭಾಷೆ ಕಲಿತಾಗ, ಹೃದಯದ ಮಿಡಿತ ಅರಿವಾದಾಗ, ಹೃದಯೇಶ ಸೋಮೇಶನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ. 3. ಅಂಕಿತನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ? ಅಂಕಿತನಾಮವು ವಚನದ ಕೊನೆಯ ಭಾಗದಲ್ಲಿ ಬರುತ್ತದೆ. 4. ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು? ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು. 5. ಜನ ಕೆರಳಿ ಜರೆಯುವುದು ಯಾವಾಗ? 9 ಬಾರಿ, ಅಂದರೆ ಹಲವು ಬಾರಿ ಉಪಕಾರ ಮಾಡಿ 1 ಬಾರಿ ಮರೆತರೆ, ಹಾಗೂ 10 ಸಾರಿ, ಅಂದರೆ ಬಹಳಷ್ಟು ಸಾರಿ ಹೊಗಳಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೆ ಜನ ಕೆರಳಿ ಜರೆಯುವರು. ಈ ವಚನವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. 9 ತಡವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲಿನೆಲ್ಲವ ಮರೆವರಯ್ಯ. 10 ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆವರಯ್ಯ. ಸ್ತುತಿಗೆ ತಲೆಯೋಲೈಸಿ ನಲಿದೊಲಿವುದಯ್ಯ ಲೋಕ. ಓಲೈಕೆಯ ಚಾಲಿಯ ದೂರೀಕರಿಸಯ್ಯ. ಸ್ತೋತ್ರಾತೀತ ಹೃದಯೇಶ ಸೋಮೇಶ. ಉ. ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರು ಬರೆಯಿರಿ. 1. ಅರ್ಧವಿರಾಮ ಚಿಹ್ನೆ. 2. ವಾಕ್ಯವೇಷ್ಟನ ಚಿಹ್ನೆ. 3. ಆವರಣ ಚಿಹ್ನೆ. 4. ಉದ್ಧರಣ ಚಿಹ್ನೆ. 5. ಆಶ್ಚರ್ಯ ಸೂಚಕ ಚಿಹ್ನೆ. ಭಾಷಾ ಆಟ. ಅ. ಕೆಳಗಿನ ಅಕ್ಷರ ವೃಂದದಲ್ಲಿ 10 ಜನ ವಚನಕಾರರು ಅಡಗಿಕೊಂಡಿದ್ದಾರೆ. ನಿಮಗೆ ಸಾಧ್ಯವಾದಷ್ಟು ಹೆಸರನ್ನು ಹುಡುಕಿ ಬರೆಯಿರಿ. ಬಸವಣ್ಣ, ಚೆನ್ನಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಪ್ರಭುದೇವ. Thank you for the watching. Subscribe my channel ಪಠ್ಯ ಪುಸ್ತಕ.